ಮತ್ತು 4, 1 ಮತ್ತು 2 ಮತ್ತು 4 ಓಕೆನಾ. ಈ ಎರಡು ಸಂಖ್ಯೆಗಳ ಸ ಯಾವಾಗಲೂ ಸಾಮಾನ್ಯವಾಗಿ 1 ಏನಾಗಿರುತ್ತೆ ಅಂದರೆ ಯಾವಾಗಲೂ ಎಲ್ಲ ಸಂಖ್ಯೆಗಳು ಸಾಮಾನ್ಯವಾಗಿ 1 ಇದ್ದೇ ಇರುತ್ತೆ. 1 ಹೊರತುಪಡಿಸಿ ಸಾಮಾನ್ಯವಾಗಿರುವಂಥದ್ದು 2. ಹಾಗಾದರೆ HCF ಏನಾಗಿರುತ್ತೆ 2 ಆಗಿರುತ್ತೆ. HCF ಏನಾಗುತ್ತೆ 2 ಆಗಿರುತ್ತೆ. ಅಥವಾ ಈಗ ನಾವು ಕ್ರಮಾನುಗತ ಸಮ ಸಂಖ್ಯೆಗಳು ತಂದಾಗ 2, 4, 6, 8 ಇವುಗಳ ವ್ಯತ್ಯಾಸ ಕೂಡ ನಮಗೆ ಏನಾಗಿರುತ್ತೆ 2 ಆಗಿರುತ್ತೆ. ಅಂದರೆ 8 - 6 ಅಂದಾಗ 2, 6 - 4 ಅಂದಾಗ 2, 4 - 2 ಅಂದಾಗ ಕೂಡ 2 ಎಲ್ಲವೂ ಕೂಡ ಸಾಮಾನ್ಯ ವ್ಯತ್ಯಾಸ 2 ಬರುತ್ತೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 1, 2 ಇಲ್ಲಿ ಸರಿಯಾದ ಉತ್ತರ. ಅಥವಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 ಆಯಿತು. ಅಥವಾ ಇಲ್ಲಿ ಧನ ಬೆಸ ಸಂಖ್ಯೆಗಳ ಮಸ ಅಂತ ಕೇಳಿದರೂ ಕೂಡ ಅದು ಮಸ ಏನಾಗಿರುತ್ತೆ. ಈಗ 3 ತೆಗೆದುಕೊಳ್ಳೋಣ ಮತ್ತು 5 ತೆಗೆದುಕೊಳ್ಳೋಣ. ಎರಡೂ ಕೂಡ ಬೆಸ ಸಂಖ್ಯೆಗಳು. ಓಕೆ, 1 ಮತ್ತು 3, 1 ಮತ್ತು 5. ಓಕೆ, ಈಗ ಇವು ಏನಾಗ್ತಾ ಇದ್ದಾವೆ ಪ್ರೈಮ್ ನಂಬರ್ ಇದ್ದಾವೆ. 2 ಕ್ರಮಾನುಗತ ಬೆಸ ಸಂಖ್ಯೆಗಳು ತಂದಾಗ 3 ಮತ್ತು 2 ಪ್ರೈಮ್ ನಂಬರ್ ಏನಾಗಿರುತ್ತೆ ಯಾವಾಗಲೂ ಸಾಮಾನ್ಯವಾಗಿ 1 ಇರುತ್ತೆ. ಓಕೆನಾ. ಈಗ 7 ತೆಗೆದುಕೊಡ್ರಿ. ಇದು ಕೂಡ ಪ್ರೈಮ್ ನಂಬರ್ ಇದೆ. ಇದ್ರದ್ದು ಕೂಡ ಮಸ ಏನಾಗಿರುತ್ತೆ 1 ಬರುತ್ತೆ. ಇವುಗಳಿಗೆ ಏನಂತ ಕರಿತೀವಪ್ಪ ಅಂದರೆ ಕೋಪ್ರೈಮ್ ಅಂತ ಹೇಳಿ ಕರಿತೀವಿ. ಅವಾಗ ಏನು ಆನ್ಸರ್ ಬರುತ್ತೆ 1 ಅಂತ ಆನ್ಸರ್ ಬರುತ್ತೆ. ಇಲ್ಲಿ ಧನ ಸಮ ಸಂಖ್ಯೆಗಳ ಮಸ ತಂದಾಗ ಇದರ ಉತ್ತರ ಸರಿಯಾದ ಉತ್ತರ 2 ಆಗಿರುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆ, 2 ಕಿಲೋಮೀಟರ್ ಮತ್ತು 400 ಮೀಟರ್ಗಳ ಅನುಪಾತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 2 ಯೂನಿಟ್ಗಳನ್ನು ನಾವು ಕನ್ಸಿಡರ್ ಮಾಡಿದಾಗ 2 ಯೂನಿಟ್ಗಳು ಏನೇನು ಅನುಪಾತ ಕೇಳಿದ್ದಾರೆ 2 ಕಿಲೋಮೀಟರ್ ಮತ್ತು 400 ಮೀಟರ್ಗಳ ಅನುಪಾತವನ್ನು ಕೇಳ್ತಾರೆ. ಇದು ಕಿಲೋಮೀಟರಲ್ಲಿದೆ, ಇದು ಮೀಟರಲ್ಲಿದೆ. ಈಗ ಇದನ್ನಾದರೂ ನಾವು ಕಿಲೋಮೀಟ್ರಲ್ಲಿ ಮಾಡಬೇಕು ಅಥವಾ ಇದನ್ನಾದರೂ ಮೀಟರಲ್ಲಿ ಮಾಡ್ಕೋಬೇಕು ಅಂದಾಗ ನಮಗೆ ರಿಯಲ್ ಆಗಿರುವಂಥ ಅನುಪಾತ ಸಿಗುತ್ತೆ. ಓಕೆ, ನಾನು ಈಗ ಎರಡನ್ನು ಕೂಡ ಮೀಟರ್ಗೆ ಕನ್ವರ್ಟ್ ಮಾಡ್ಕೋತೀನಿ. ನಿಮಗೆ ಗೊತ್ತಿರಬೇಕು 1 ಕಿಲೋಮೀಟರ್ = 1000 ಮೀಟರ್ ಅಂತ ಗೊತ್ತಿರಬೇಕು. ಓಕೆನಾ. ಈಗ 2 ಕಿಲೋಮೀಟರ್ ಅಂತಂದರೆ 2000 ಮೀಟರ್ಗಳು ಅನುಪಾತ 400 ಮೀಟರ್. 2 ಅನುಪಾತವನ್ನು ಕಂಡುಹಿಡಿಯೋಣ. 2000 / 400. 2 0 0 0 ಕ್ಯಾನ್ಸಲ್ ಆಗುತ್ತೆ. 4 1 4 5 20. ಹಾಗಾದರೆ ಅನುಪಾತ 5:1 ಅಂತ ನಮಗೆ ಆನ್ಸರ್ ಸಿಗುತ್ತೆ. ಆಪ್ಷನಲ್ಲಿ ಇದೆ ಇಲ್ವಾ ಅಂತ ಚೆಕ್ ಮಾಡಿ ನೋಡೋಣ. ಆಪ್ಷನ್ 4 ಇಲ್ಲಿ 5:1 ಅಂತಕ್ಕಂಥದ್ದು ಸರಿಯಾದ ಉತ್ತರ.